ಮಾಡ್ತೀವಿ. ಬಿಜಾಪುರದ್ದು ಈಗ ಫಾರ್ಚುನೇಟ್ಲಿ ಮೊನ್ನೆ ಒಂದು, ಯಾಕಂದ್ರೆ ಹಿಂದೆ ನಾವು ಎನ್ವಿರಾನ್ಮೆಂಟಲ್ ವಯೋಲೇಷನ್ ನಲ್ಲಿ ಇಸಿ ವಯೋಲೇಷನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ವಿರೋಧ ಆಗಿತ್ತು. ನಂತರ ನಾನು ವಿಶೇಷ ಆಮೇಲೆ ಅದು ರಿವ್ಯೂನಲ್ಲಿ ಕೂಡ ಬಹಳಷ್ಟು ಸಾಧ್ಯತೆಗಳು ಕಡಿಮೆ ಇತ್ತು. ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಎಂಗೇಜ್ ಮಾಡಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಬೇರೆ ಬೇರೆ ನಮ್ಮ ಬೇರೆ ಬೇರೆ ಪ್ರೊಜೆಕ್ಟ್ಸ್ ಎಲ್ಲ ಇದು ಮಾಡಿ ಇವತ್ತೊಂದು ದಿವಸ ಒಂದು ರಿಲೀಫ್ ಸಿಕ್ಕಿದೆ. ಬಹಳ ದೊಡ್ಡ ಗಂಡಾಂತರದಿಂದ ನಾವು ಪಾರಾಗಿದ್ದೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ನಿರ್ಣಯ ನಮ್ಮ ವಿರೋಧ ಆಗಿಬಿಟ್ಟಿತ್ತು. ರಿವ್ಯೂನಾಗ ಹೋಗಿದ್ದೀವಿ ನಾವು. ರಿವ್ಯೂನವ್ರಿಗೆ ಗೊತ್ತಿರೋದು SOP ಮಾಡಬೇಕು, ಇದನ್ನೆಲ್ಲ ಮಾಡಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಮತ್ತೆ ಡಿಸ್ಟಿಂಕ್ಷನ್ ಮಾಡಬೇಕು, ಪ್ರೈವೇಟ್ ಪ್ರಾಜೆಕ್ಟ್ಸು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂತೇಳಿ ನಾವೆಲ್ಲ ಕಪಿಲ್ ಸಿಬ್ಬಲ್ ಅವ್ರು ಬ್ರೀಫ್ ಮಾಡಿ ಎಲ್ಲ ಮಾಡಿ ಹತ್ತಕ್ಕೆ ತಂದಿದ್ದೀವಿ. ಈಗ ರಿವ್ಯೂ ಮಾಡಿ SOP ಹಾಕಿದ್ದಾರೆ ಮತ್ತು ಲಾರ್ಜರ್ ಬೆಂಚಿಗೆ ರೆಫರ್ ಮಾಡಿದ್ದಾರೆ. ಸೊ ಹೀಗಾಗಿ ಗಂಡಾಂತರದಿಂದ ಪಾರಾಗಿದ್ದೀವಿ ಅಂತೇಳಿ ನನಗೆ ಅನಿಸ್ತದೆ. ಮತ್ತು ನಾವು ಈಗ ಒಂದು ಲೆಟರ್ನು ಕೂಡ ಈಗ ಅಡ್ವೊಕೇಟ್ ರೆಡಿ ಮಾಡಿಕೊಟ್ಟಿದ್ದಾರೆ ನಿಶಾಂತ್ ಪಾಟೀಲ್ರು. ಅದನ್ನು ಮುಖ್ಯಮಂತ್ರಿಗಳ ಮೂಲಕ ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದ್ದೇವೆ. ಅದನ್ನ ನಾಳೆ ಮುಖ್ಯಮಂತ್ರಿಗಳು. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.